ನಮಸ್ಕಾರ ಶಿಖರ್, ನಾನು ಫಿಟ್ನೆಸ್ ಗೆಟರ್. ಇವತ್ತು ನಾನು ನಿಮ್ಮೆಲ್ಲರೂ ವರ್ಕೌಟ್ ಮಾಡೋಂಥ ಎಷ್ಟೊಂದು ಜನ ಮಾಡೋಂಥ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ಏನು ಅಂತಂದರೆ ವಾರ್ಮಪ್ ಮತ್ತು ಸ್ಟ್ರೆಚಿಂಗ್ ಮಾಡದೇ ಇರೋದು. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ನನ್ನ ಪರ್ಟಿಕ್ಯುಲರ್ ವಾರ್ಮಪ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಗೆ ಸ್ಟ್ರೆಚಿಂಗ್ ಮಾಡ್ತೀನಿ, ವಾರ್ಮಪ್ ಮಾಡ್ತೀನಿ ಅದರ ಬಗ್ಗೆ ಎಲ್ಲ ಇವತ್ತು ನನ್ನ ರೊಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೆಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ಸೊ ಎಷ್ಟೊಂದು ಜನ ಅನ್ಕೊಂತಾರೆ ವಾರ್ಮಪ್ ಏನಕ್ಕೆ ಬೇಕು, ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಹೋಗಿ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಒಂದೆರಡು ಪುಷಪ್ಸು ಒಂದೆರಡು ಪುಲ್ಅಪ್ ಹೊಡೆದ ತಕ್ಷಣ ಬಿಸಿ ಆಗುತ್ತೆ ಬಾಡಿ, ಅದಾದ್ಮೇಲೆ ಮಾಡ್ಬೋದು ಅಂತ ಅಂದ್ಬಿಟ್ಟು. ಬಟ್ ಎಷ್ಟೊಂದು ಜನಕ್ಕೆ ಏನು ಗೊತ್ತಿಲ್ಲ ಅಂತಂದರೆ ವಾರ್ಮಪ್ ಮಾಡಿ ಸ್ಟ್ರೆಚಿಂಗ್ ಮಾಡೋದನ್ನ ಏನಾಗುತ್ತೆ ಅಂತಂದರೆ ಮಸಲ್ ಫ್ಲೆಕ್ಸಿಬಿಲಿಟಿ ಇಂಕ್ರೀಸ್ ಆಗುತ್ತೆ. ಅದಾದಮೇಲೆ ಮಸಲ್ ಫ್ಲೆಕ್ಸಿಬಿಲಿಟಿ ಇಂಕ್ರೀಸ್ ಆಯಿತು ಅಂತಂದರೆ ಇಂಜರಿ ಚಾನ್ಸಸ್ ಎಲ್ಲನೂ ಪ್ರಿವೆಂಟ್ ಮಾಡ್ಬೋದು. ಅದ್ರ ಜೊತೆ ನಿಮ್ಮ ಜಾಯಿಂಟ್ ಲೂಬ್ರಿಕೇಷನ್ ಏನಿರ್ತದೆ ಅದೆಲ್ಲನೂ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಮೂವ್ಮೆಂಟ್ ಬರಲ್ಲ. ಸುಮ್ಮನೆ ಹಿಂಗೆ ಮಾಡ್ತಿರ್ಬೇಕಂದ್ರೆ ಕಟ್ ಅಂತ ಸೌಂಡ್ ಬರ್ತಿತ್ತು ಅಂತಂದರೆ ಅದೇನೇನೆ ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾಡಾದ ನಂತರ ಜಾಯಿಂಟ್ಸ್ ಎಲ್ಲ ವಾರ್ಮಪ್ ಆದ ನಂತರ ಬರೋದಿಲ್ಲ. ಸೊ ನೀವು ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ ಅಂತ ಅಂದರೆ ಇವತ್ತು ನಾನು ಚೆಸ್ಟ್ ವರ್ಕೌಟ್ ಮಾಡಿದ್ದೆ ಅಂತ ಅನ್ಕೊಳ್ಳಿ, ತುಂಬ ಹೆವಿಯಾಗಿ ಮಾಡಿದ್ದೀನಿ. ನಾಳೆ ನನಗೆ ಚೆಸ್ಟ್ ಪೇನ್ ಬರುತ್ತೆ ಯೂಶಲಾಗಿ. ಅಂದರೆ ಚೆಸ್ಟ್ ಅಂದರೆ ಮಸಲ್ ಫೈಬರ್, ಪೆಕ್ಟೋರಿಯಲ್ಸ್ ಮಸಲು ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಮಸಲ್ ಫೈಬರ್ ಟೇರ್ ಆಗಿರೋ ಕಾರಣದಿಂದ ಪೇನ್ ಬರ್ತಿರುತ್ತೆ. ಸೊ ಮೂವ್ ಮಾಡೋದಕ್ಕಾಗಲ್ಲ. ಬಟ್ ಅದೇ ನೀವೇನಾದರೂ ಅಬ್ಸರ್ವ್ ಮಾಡಿದರೆ ನಿಮ್ಮ ಬಾಡಿ ಕಂಪ್ಲೀಟಾಗಿ ವಾರ್ಮಪ್ ಆದ ನಂತರ ಏನೋ ಒಂದು ಎಕ್ಸಸೈಸ್ ಮಾಡ್ತೀರಾ, ನಿಮ್ಮದು ಬ್ಯಾಕ್ ಎಕ್ಸಸೈಸ್ ಇತ್ತು ಅಂತ ಅನ್ಕೊಳ್ಳಿ, ಚೆಸ್ಟ್ ಆದ ನಂತರ ಅಂದರೆ ನೆಕ್ಸ್ಟ್ ಡೇ. ಸೊ ಬ್ಯಾಕ್ ವರ್ಕೌಟ್ ಮಾಡ್ತಿರೋ ಟೈಮ್ ಒಳಗಡೆ ನೀವು ಚೆನ್ನಾಗಿ ವಾರ್ಮಪ್ ಆದಮೇಲೆ ತುಂಬ ಸ್ವೆಟ್ ಆಗ್ತಿದ್ದೀರಾ ಅಂತಂದರೆ ನೀವು ಮೊದಲು ವರ್ಕೌಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೈ ಹಿಂಗೆ ಎತ್ತೋದಕ್ಕೆ ಆಗ್ತಿರಲಿಲ್ಲ. ಬಟ್ ವರ್ಕೌಟ್ ಮಾಡ್ತಾ ನಿಮ್ಮ ಬಾಡಿ ಟೆಂಪರೇಚರ್ ಇಂಕ್ರೀಸ್ ಆದಮೇಲೆ, ಜಾಯಿಂಟ್ ಲೂಬ್ರಿಕೇಷನ್ ಎಲ್ಲ ಜಾಸ್ತಿ ಆದಮೇಲೆ, ಮೊಬಿಲಿಟಿ ಜಾಸ್ತಿ ಆದಮೇಲೆ ಈಸಿಯಾಗಿ ಕೈ ಮೂವ್ ಆಗುತ್ತೆ. ಏನಕ್ಕೆ ಅಂತಂದರೆ ಬಾಡಿ ಟೆಂಪರೇಚರ್ ಇಂಕ್ರೀಸ್ ಆಗಿರುತ್ತೆ. ಸೊ ಅವಾಗ ರಿಕವರಿಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ದಯವಿಟ್ಟು ಎಷ್ಟೊಂದು ಜನ ಜಸ್ಟ್ ಜಿಮ್ಮಿಗೆ ಹೋಗಿ ನೀವು ವರ್ಕೌಟ್ ಮಾಡಬೇಕು ಅನ್ನೋದಕ್ಕಿಂತ ಬೇಸಿಕ್ಸ್ ಮೇಲೆ, ಫಂಡಮೆಂಟಲ್ಸ್ ಮೇಲೆ ಫೋಕಸ್ ಮಾಡಿ. ಇದೆಲ್ಲನೂ ನಿಮಗೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನನ್ನ ವರ್ಕೌಟ್ ರೊಟೀನ್ಗಿಂತ ಮುಂಚೆ ನಾನು ಮಾಡೋಂಥ ಸ್ಟ್ರೆಚಿಂಗ್ ಮತ್ತು ವಾರ್ಮಪ್ ಎರಡರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಯೂಶಲಾಗಿ ನಾನು ವರ್ಕೌಟ್ ಮಾಡೋದಕ್ಕೆ ಹೋಗಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ 5 ಮಿನಿಟ್ಸ್ ಮ್ಯಾಕ್ಸಿಮಮ್ 5 to 10 ಮಿನಿಟ್ಸ್ ಒಂದೊಂದು ಡಿಪೆಂಡಿಂಗ್ ಆನ್ ದ ವರ್ಕೌಟ್. ಏನಾದರೂ ನಂದು ಸಿಂಪಲ್ ಆಗೇನೇ ಏನಾದರೂ ಮೊಬಿಲಿಟಿ ಅಥವಾ ಅಜಿಲಿಟಿ ತುಂಬ ಸ್ಪೀಡ್ ವರ್ಕೌಟ್ಸ್ ಇತ್ತು ಅಂತಂದರೆ 10 ಮಿನಿಟ್ಸ್ ಕಾರ್ಡಿಯೋ ಮಾಡ್ತೀನಿ. ಇಲ್ಲ ಅಂತಂದರೆ 5 ಮಿನಿಟ್ಸ್ ಕಾರ್ಡಿಯೋ ಮಾಡ್ತೀನಿ. ನಾನು ಕಾರ್ಡಿಯೋ ಬಂದ್ಬಿಟ್ಟು ಟ್ರೆಡ್ಮಿಲ್ ಆಗಿರ್ಬೋದು, ಇಲ್ಲ ಸೈಕ್ಲಿಂಗ್ ಆಗಿರ್ಬೋದು, ಇಲ್ಲ ಕ್ರಾಸ್ ಟ್ರೈನರ್ ಆಗಿರ್ಬೋದು, ಕ್ರಾಸ್ ಟ್ರೈನರ್ ಆಗಿರ್ಬೋದು. ಇಲ್ಲಾಂದರೆ ನೀವು ಹೊರಗಡೆಯಿಂದ ಜಾಗಿಂಗ್ ಮಾಡ್ಕೊಂಡು ನಿಮ್ಮ ಜಿಮ್ ಹತ್ರ ಹೋಗ್ಬೋದು 5 to 10 ಮಿನಿಟ್ಸ್ ಇತ್ತು ಅಂತಂದರೆ. ಆದಷ್ಟು ಸ್ಲೋ ಪೇಸ್ ಒಳಗಡೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಏನಕ್ಕಂದರೆ ಅದನ್ನು ನಾವು ಆ್ಯಕ್ಚುಲಾಗಿ ವರ್ಕೌಟ್ ಥರ ಮಾಡ್ತಿಲ್ಲ, ನಮ್ಮ ಬಾಡಿ ಟೆಂಪರೇಚರ್ನ ಇಂಕ್ರೀಸ್ ಮಾಡೋದಕ್ಕೋಸ್ಕರ ಅಷ್ಟೇನೇ ಮಾಡ್ತಿರೋದು. ಸೊ ವಾರ್ಮಪ್ 5 to 10 ಮಿನಿಟ್ಸ್ ಮಾಡಿ. ಅದಾದಮೇಲೆ ನಿಮ್ಗೆ ನಿಜವಾಗ್ಲೂ ಜಾಸ್ತಿ ಟೈಮ್ ಇತ್ತು ಅಂತಂದರೆ ಇನ್ನೂ ಮಾಡ್ಬೋದು. ಬಟ್ ಆದಷ್ಟು ಪೋಸ್ಟ್ ವರ್ಕೌಟ್ ಕಾರ್ಡಿಯೋ ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ, ಸೊ ಮ್ಯಾಕ್ಸಿಮಮ್ ಇನಿಷಿಯಲ್ ಫೇಸ್ ಒಳಗಡೆ 5 ಮಿನಿಟ್ಸ್ 5 to 7 ಮಿನಿಟ್ಸ್ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದ ನಂತರ ದೆನ್ ಯು ಕಮ್ ಬ್ಯಾಕ್ ಟು ಸ್ಟ್ರೆಚಿಂಗ್ ತುಂಬಾ ಇಂಪಾರ್ಟೆಂಟು. ಮಸಲ್ ಆ್ಯಕ್ಚುಲಾಗಿ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಫುಲ್ಲು ಸ್ಟ್ರೆಚ್ ಮಾಡಿ ಅದಾದ ನಂತರ ವರ್ಕೌಟ್ ಮಾಡಿದ್ರೆ ಎಲ್ಲ ಫ್ಯಾಶಿಯಾ ಮಸಲ್ ಬೆಲ್ಲಿ ಏನಿದೆ ಅಲ್ಲ ಅದರೊಳಗಡೆ ಕಂಪ್ಲೀಟಾಗಿ ಸ್ಟ್ರೆಸ್ ಏನಿರುತ್ತೆ ಅದು ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಮಸಲ್ ಫೈಬರ್ ಚೆನ್ನಾಗಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆಯಿತು ಅಂತಂದರೆ ಆಬ್ವಿಯಸ್ಲಿ ಮಸಲ್ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸ್ಟ್ರೆಚಿಂಗ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಫ್ರಮ್ ಟಾಪ್ ಟು ಬಾಟಮ್. ಸೊ ಯೂಶಲಾಗಿ ಎಷ್ಟೊಂದು ಜನ ಮಾಡೋಂಥ ತಪ್ಪಿದೆ. ಬಂದಿದ ತಕ್ಷಣ ಹಿಪ್ಸ್ ರೊಟೇಷನ್ ಮಾಡಿಬಿಟ್ಟು ಕೈಯೆಲ್ಲ ಹಿಂಗೆ ಅಂತಾರೆ, ಹಿಂಗೆ ಅಂದ್ಬಿಟ್ಟು ಅದಾದಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ದಯವಿಟ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ. ಒಂದು ಪ್ರಾಪರ್ ರೊಟೀನ ಸೆಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಇವತ್ತು ನಾನೇನು ಮಾಡ್ತೀನಿ ಅಂತಂದ್ಬಿಟ್ಟು ಡೆಮಾನ್ಸ್ಟ್ರೇಟ್ ಕೂಡ ಮಾಡ್ತೀನಿ. ಸೊ ಯೂಶಲಾಗಿ ನಾನು ಹೋಗಿದ ತಕ್ಷಣ ನಾನೇನು ಮಾಡ್ತೀನಿ, ಫಸ್ಟ್ ಇನಿಷಿಯಲ್ ಆಗಿ ನೆಕ್ ಮಾಡಬೇಕು. ನೆಕ್ ಮಾಡೋದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ಶೋಲ್ಡರ್ನ ಲೈಟಾಗಿ ರಿಲ್ಯಾಕ್ಸ್ ಮಾಡ್ತೀನಿ. ಶೋಲ್ಡರ್ ರಿಲ್ಯಾಕ್ಸ್ ಮಾಡೋದು ಹೇಗೆ ಅಂತಂದರೆ ಲೈಟಾಗಿ ಶೋಲ್ಡರ್ ರೊಟೇಷನ್ಸ್ ಮಾಡ್ತೀನಿ. 2 ರೀತಿ ಮಾಡ್ತೀನಿ ನಾನು ಯೂಶಲಾಗಿ. ಒಂದೊಂದ್ಬಿಟ್ಟು ನಾರ್ಮಲ್ ಶೋಲ್ಡರ್ ರೊಟೇಷನ್ ಮಾಡ್ತೀನಿ ಕ್ಲಾಕ್ ವೈಸ್, ಅದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಮಾಡ್ತೀನಿ. ಸೊ ಇದೇ ರೀತಿ ನಾನು 5 to 10 ಕೌಂಟ್ಸ್ ಹತ್ರ ನಾನು ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಯಾವಾಗ ನನ್ನ ಶೋಲ್ಡರ್ ಜಾಯಿಂಟ್ ಒಂದು ಸ್ವಲ್ಪ ಲೂಸ್ ಆಯಿತು, ಅದಾದಮೇಲೆ ನೆಕ್ ಮಸಲ್ಸ್ ಎಲ್ಲನೂ ಒಂದು ಸ್ವಲ್ಪ ಫ್ರೀ ಅಪ್ ಆಯಿತು ಅಂತ ಅನ್ಸುತ್ತಲ್ಲ, ಅವಾಗ ತಿರ್ಗಾ ಇನ್ನೊಂದು ಎಕ್ಸಸೈಸ್ ಮಾಡ್ತೀನಿ ಪರ್ಟಿಕ್ಯುಲರ್ ಶೋಲ್ಡರ್ ಜಾಯಿಂಟ್ಗೆ. ಹೇಗೆ ಅಂತಂದರೆ ಕೈನ ಇಲ್ಲಿ ಇಟ್ಕೊಂಡು ಅದಾದಮೇಲೆ ಒಂದು ಚಿಕ್ಕ ಸರ್ಕಲ್ಸ್ ಮಾಡ್ತೀನಿ. ಸೊ ಅಂದರೆ ನೀವೇನಾದ್ರು ಸೈಡಿಂದ ನೋಡಿದ್ರೆ ಈ ರೀತಿ ಚಿಕ್ಕ ಸರ್ಕಲ್ಸ್ ಮಾಡ್ತಾ ಇರಬೇಕು. ಸೊ ಜಸ್ಟ್ ಚಿಕ್ಕ ಅಂದರೆ ಇಷ್ಟು ಚಿಕ್ಕದಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸರ್ಕಲ್ಸ್ ಹಿಂಗೆ ಕಂಪ್ಲೀಟಾಗಿ ಸರ್ಕಲ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೆಕ್ ಮಸಲ್ಸು, ಅದಾದಮೇಲೆ ಶೋಲ್ಡರ್ ಮಸಲು, ರೊಟೇಟರ್ ಕಫ್ ಮಸಲ್ಸ್, ಅಂದರೆ ಅಲ್ಲಿರೋಂಥ ಆಲ್ಮೋಸ್ಟ್ ಎಲ್ಲ ಮಸಲ್ಸ್ ಏನೇನಿದೆ ಅಲ್ಲ, ಸೊ ಅದೆಲ್ಲನೂ ಚೆನ್ನಾಗಿ ವಾರ್ಮಪ್ ಆಗಿ ಮೂವ್ಮೆಂಟ್ ಒಳಗಡೆ ಇನ್ವಾಲ್ವ್ ಆಗುತ್ತೆ. ಸೊ ಯಾವಾಗ ಇನ್ವಾಲ್ವ್ ಆಗುತ್ತೋ ಅವಾಗ ಆಬ್ವಿಯಸ್ಲಿ ಅದರ ಟೆಂಪರೇಚರ್ ಇಂಕ್ರೀಸ್ ಆಗಲೇಬೇಕು. ಏನಕ್ಕಂದರೆ ಅದೇನೋ ಒಂದು ಕೆಲಸ ಮಾಡ್ತೀವಿ, ಕೆಲಸ ಮಾಡೋದಕ್ಕೆ ಅದಕ್ಕೆ ಎನರ್ಜಿ ಬೇಕಾಗಿರುತ್ತೆ. ಎನರ್ಜಿ ಬೇಕು ಅಂತಂದರೆ ಯಾವುದೋ ಒಂದು ರಿಯಾಕ್ಷನ್ಸ್ ಆಗುತ್ತೆ, ಅದರಿಂದ ಟೆಂಪರೇಚರ್ ಕೂಡ ಇಂಕ್ರೀಸ್ ಆಗುತ್ತೆ. ಸೊ ಶೋಲ್ಡರ್ ರೊಟೇಷನ್ ಆದ ನಂತರ ದೆನ್ ಐ ಕಮ್ ಬ್ಯಾಕ್ ಟು ನೆಕ್. ಸೊ ನೆಕ್ ಒಳಗಡೆ ಯೂಶಲಾಗಿ ಇನಿಷಿಯಲ್ ಸಿಂಗಲ್ ಮೂವ್ಮೆಂಟ್ಸ್ ಮಾಡ್ತೀನಿ. ಕತ್ತು ಮೇಲೆತ್ತೋದು, ಕತ್ತು ಕೆಳಗೆ ಇಳಿಸೋದು. ಅದೇ ರೀತಿ ಒಂದು 5 to 10 ಕೌಂಟ್ಸ್ ಮಾಡ್ತೀನಿ. ಕತ್ತು ಮೇಲೆ, ಕತ್ತು ಕೆಳಗೆ. ಅದಾದ ನಂತರ ಸೈಡ್ ಟ್ವಿಸ್ಟ್ ಮಾಡ್ತೀನಿ. ಕತ್ತನ್ನ ಲೆಫ್ಟ್ ರೈಟ್ ರೈಟ್. ಅದಾದ ನಂತರ ನಾನು ಸ್ಲೋ ಆಗಿ ರೊಟೇಷನ್ಸ್ ಮಾಡ್ತೀನಿ ಕತ್ತನ್ನ ಕ್ಲಾಕ್ ವೈಸ್ ಒಂದು 3 to 4 ಟೈಮ್ಸ್.
ಅದಾದ ನಂತರ ಆ್ಯಂಟಿ ಕ್ಲಾಕ್ ವೈಸ್ 3 to 4 times. ಸೊ ಇದೆಲ್ಲ ಮಾಡ್ತಿರೋದು ಆ್ಯಕ್ಚುಲಾಗಿ ನಮ್ಮ ನೆಕ್ ಮಸಲ್ಸ್ ಏನಿದೆ ಅದೆಲ್ಲ ಫ್ರೀ ಅಪ್ ಆಗಲಿ ಅಂತ. ಏನಕ್ಕೆ ಒಂದಷ್ಟು ಜನ ಬೆಳಿಗ್ಗೆನೇ ಎದ್ದು ಮಾಡ್ತಾರೆ, ಅದಾದಮೇಲೆ ಹೆಂಗೆ ಮಲಗಿರ್ತಾರೋ ಗೊತ್ತಿರಲ್ಲ. ಅವಾಗ ಏನಾದರೂ ಒಂದು ಸ್ವಲ್ಪ ಸಡನ್ನಾಗಿ ಏನೋ ಡಿಫ್ರೆಂಟಾಗಿ ಮಲಗಿದ್ರು, ಅದಾದಮೇಲೆ ಏನೋ ಲ್ಯಾಟ್ ಪುಲ್ ಡೌನ್ ಇಲ್ಲಾಂದರೆ ರೋಯಿಂಗ್ ಮಾಡ್ತಿರೋ ಟೈಮ್ ಒಳಗಡೆ ನೆಕ್ ಮಸಲ್ ಇಟ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ನೆಕ್ ಮಸಲ್ಸ್ ಎಲ್ಲನೂ ಚೆನ್ನಾಗಿ ವಾರ್ಮಪ್ ಆಗಿ ಪರ್ಟಿಕ್ಯುಲರ್ ಜಾಯಿಂಟ್ಸ್ ಏನಿದೆ ಆ ಜಾಯಿಂಟ್ ಒಳಗಡೆ ಎಲ್ಲ ಲೈಟಿಗೆ ಒಂದು ಸ್ವಲ್ಪ ಮೊಬಿಲಿಟಿ ಇಂಕ್ರೀಸ್ ಮಾಡೋದ ನಂತರ ಎಕ್ಸಸೈಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ನೆಕ್ಕು, ಶೋಲ್ಡ್ರ್ ಮೊದಲು, ನೆಕ್ಕು, ಅದಾದಮೇಲೆ ಆ್ಯಕ್ಚುಲಾಗಿ ನೀವು ಬೇಕಂದರೆ ಲೈಟಿಗೆ ನಿಮ್ಮ ಆರ್ಮ್ಸ್ ಮಾಡ್ಬೋದು. ಸೊ ಆರ್ಮ್ಸ್ ಒಳಗಡೆ ಯೂಶಲಾಗಿ ಎಷ್ಟೊಂದು ಜನ ಡಿಫ್ರೆಂಟ್ ವೇರಿಯೇಷನ್ಸ್ ಮಾಡ್ತಾರೆ. ನಾನು ಸಿಂಪಲಾಗಿ ಏನು ಮಾಡ್ತೀನಿ ಅಂತಂದರೆ ಐ ಸ್ಟಾರ್ಟ್ ಫ್ರಮ್ ರಿಸ್ಟ್ ಮಾಡ್ತೀನಿ, ರಿಸ್ಟ್ ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡ್ತೀನಿ, ಅದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ಸ್ ಮಾಡ್ತೀನಿ. ಆ್ಯಂಟಿ ಕ್ಲಾಕ್ ಆಗಿದ ತಕ್ಷಣನೇ ನಾನು ಇನ್ನೊಂದು ಎಕ್ಸ್ಟ್ರಾ ಎಕ್ಸಸೈಸ್ ಮಾಡ್ತೀನಿ. ಬೇಸಿಕ್ಲಿ ಬೈಸಿಪ್ ಕರ್ಲ್ ಥರನೇ ಲೈಟಿಗೆ ಇಟ್ಕೊಂಡು ನಾನು ಐ ವಿಲ್ ಟ್ವಿಸ್ಟ್, ಕೆಳಗಡೆ ಹೋಗ್ತಾ ರೊಟೇಷನ್ ಮಾಡ್ತೀನಿ ತಿರ್ಗಾ ಟ್ರೈಸಿಪ್ ಪುಷ್ ಡೌನ್ ಥರ. ಸೊ ಟ್ವಿಸ್ಟ್, ಕೆಳಗಡೆ ಹೋಗ್ತಾ ಪುಷ್, ಟ್ವಿಸ್ಟ್ ಆ್ಯಂಡ್ ಪುಷ್, ಟ್ವಿಸ್ಟ್ ಆ್ಯಂಡ್ ಪುಷ್. ಸೊ ಇದಾದ ನಂತರ ನಾನೇನು ಮಾಡ್ತೀನಿ ಲೈಟಿಗೆ, ಅದಾದಮೇಲೆ ಐ ವಿಲ್ ಸ್ಟ್ರೆಚ್ ಮೈ ಫಿಂಗರ್ಸ್ ಆ್ಯಂಡ್ ಪಾಮ್ ಲೈಟಿಗೆ. ಅದಾದ ನಂತರ ಒಂದು ಸ್ವಲ್ಪ ರೇರ್ ಡೆಲ್ಟ್ ಸ್ಟ್ರೆಚಿಂಗ್. ಅದಾದಮೇಲೆ ಇದರಲ್ಲಿ ಟ್ರೈಸಿಪ್ ಸ್ಟ್ರೆಚ್ ಆಗಲ್ಲ, ರೇರ್ ಡೆಲ್ಟ್ ಮತ್ತು ಬ್ಯಾಕ್ ಲೈಟಿಗೆ ಸ್ಟ್ರೆಚ್ ಆಗುತ್ತೆ ಅಷ್ಟೇ. ಆದಷ್ಟು ಬ್ಯಾಕ್ನ ಸ್ಟ್ರೈಟ್ ಇಟ್ಟಿರೋದಕ್ಕೆ ಟ್ರೈ ಮಾಡಿ ಈ ಎಕ್ಸಸೈಸ್ ಮಾಡ್ತಾ. ಅದಾದಮೇಲೆ ಕೈನ ಮೇಲೆತ್ತಿ, ಓಕೆ. ಸೊ ಡ್ರಾಪ್ ಮಾಡಿ, ಫುಲ್ ಡ್ರಾಪ್ ಮಾಡಿ, ಟ್ರೈಸಿಪ್ ಸ್ಟ್ರೆಚ್ ಆಗುತ್ತೆ. ಅದಾದಮೇಲೆ ಟ್ರೈಸಿಪ್ ಸ್ಟ್ರೆಚ್ ಆಗೋದ್ರ ಜೊತೆ ನೀವು ನಿಮ್ಮ ಲ್ಯಾಟ್ಸ್ನ ಮತ್ತು ನಿಮ್ಮ ಶೋಲ್ಡರ್ ಬ್ಲೇಡ್ಸ್ನ ಎರಡೂ ಸ್ಟ್ರೆಚ್ ಮಾಡಬೇಕು. ಓಕೆ, ಅದೇ ಪೊಸಿಷನ್ ಒಳಗಡೆ ಒಂದು 5 seconds ಹೋಲ್ಡ್ ಮಾಡಿ. ಅದಾದ ನಂತರ ವಾಪಸ್ ಬನ್ನಿ. ಅದಾದಮೇಲೆ ಕೈನ ಹಿಂದೆಗಡೆ ತೊಗೊಂಡು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಇಟ್ಕೊಳ್ಳಿ, 5 to 10 seconds ಕೌಂಟ್ ಮಾಡ್ತಾ 1 2 3 4. ಸೊ ಈ ರೀತಿ. ಇದಾದ ನಂತರ ಯೂಶಲಿ ನಮ್ಮ ಆರ್ಮ್ಸ್ ಎಲ್ಲ ಏನಿದೆ ಅಲ್ಲ ಅದೆಲ್ಲ ವಾರ್ಮಪ್ ಆಗಿರುತ್ತೆ, ಸ್ಟ್ರೆಚಿಂಗ್ ಕೂಡ ಆಗಿರುತ್ತೆ. ಲೈಟ್ ಸ್ಟ್ರೆಚಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು. ತುಂಬ ಹೆವಿಯಾಗಿ ಸ್ಟ್ರೆಚಿಂಗ್ ಮಾಡಿ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆನೇ ಸುಸ್ತಾಗೋದಕ್ಕೆ ಹೋಗಬೇಡಿ. ಸೊ ಇದಾದ ನಂತರ ಆರ್ಮ್ಸ್ ಆಯಿತು, ನೆಕ್ ಎಲ್ಲ ಆಯಿತು. ಇದಾದಮೇಲೆ ನಮ್ಮ ಬರೋದು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕೋರ್. ಓಕೆ, ಸೊ ಕೋರ್ ಒಳಗಡೆ ಜಸ್ಟ್ ನೀವು ಬೇಸಿಕ್ ಆಗಿ ಸ್ಟ್ರೆಚಿಂಗ್ ಅನ್ನೋದಕ್ಕಿಂತ ಮೂವ್ಮೆಂಟ್ ಮಾಡಬೇಕು ಆ್ಯಕ್ಚುಲಾಗಿ ಕೋರ್ ಒಳಗಡೆ. ಸೊ ಏನು ಮಾಡಿ ಅಂದರೆ ಲೈಟಿಗೆ ಒಂದು ಸ್ವಲ್ಪ ಲೆಗ್ನ ವೈಡ್ ಇಟ್ಟು ಅದಾದಮೇಲೆ ಟ್ವಿಸ್ಟ್ಸ್ ಮಾಡಿ. ಸೊ ಟ್ವಿಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಾರೆ ಲೈಟಾಗಿ ನಿಮ್ಮ ಆಬ್ಡಮಿನಲ್ ಮಸಲ್ಸ್ ಏನೇನಿದೆ ಅಲ್ಲ ಅದೆಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಿಮ್ಮ ಸ್ಪೈನ್ ಒಳಗಡೆ ಲೈಟಿಗೆ ಮೊಬಿಲಿಟಿ ಕೂಡ ಬರುತ್ತೆ. ಸೊ ಲೈಟಿಗೆ ಟ್ವಿಸ್ಟ್ ಮಾಡಾದ ನಂತರ ನೆಕ್ಸ್ಟ್ ಬರೋಂಥ ಜಾಯಿಂಟ್ ಹಿಂಗೆ ಮೇಲಿಂದ ನೋಡ್ಕೊಂಡ್ರೆ ನೆಕ್ ಆಯಿತು, ಶೋಲ್ಡರ್ ಆಯಿತು, ಅದಾದಮೇಲೆ ನಮ್ಮ ಸ್ಪೈನ್ ಎಲ್ಲನೂ ಇವಾಗ ಲೈಟಿಗೆ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಅದಾದಮೇಲೆ ಬರೋದು ಹಿಪ್ಸ್. ಸೊ ಹಿಪ್ಸ್ ಒಳಗಡೆ ಆದಷ್ಟು ಎಷ್ಟು ಜನ ಹೇಳ್ತಾರೆ ಸರ್ಕಲ್ಸ್ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು, ಹಿಪ್ ಪೇನ್ ಬರುತ್ತೆ ಇಲ್ಲ ಬ್ಯಾಕ್ ಪೇನ್ ಬರುತ್ತೆ ಅಂತ. ಸೊ ಯಾವುದನ್ನು ನಂಬಕ್ಕೆ ಹೋಗಬೇಡಿ. ಸೊ ಹಿಪ್ ಸರ್ಕಲ್ಸ್ ಮಾಡಿ, ಚೆನ್ನಾಗೇ ಮಾಡಿ. ಎಷ್ಟು ವೈಡ್ ಆಗುತ್ತೆ ಅಷ್ಟು ವೈಡ್ ದೊಡ್ಡದಾಗಿ, ಅಂದರೆ ಲೆಗ್ಸ್ನ ಆದಷ್ಟು ವೈಡ್ ಇಟ್ಕೊಂಡು ಹಿಪ್ ಸರ್ಕಲ್ಸ್ ಮಾಡಿ. ಆದಷ್ಟು ಸ್ಲೋ ಆಗಿ ಮಾಡಿ. ಏನಾದರೂ ಟಕ್ ಟುಕ್ ಅಂತ ಸೌಂಡ್ ಬರ್ತಿದೆ ಅಂತಂದರೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿ ಅದನ್ನು, ಅಂದರೆ ಇನ್ನೂ ಸ್ವಲ್ಪ ಸ್ಲೋ ಆಗಿ ಮಾಡಿ. ಅದಾದಮೇಲೆ ಯು ಡೂ ದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ 5 to 10 rounds ಎರಡು ಕಡೆ ಮಾಡಿ. ಅದಾದಮೇಲೆ ದೆನ್ ಯು ಸ್ಟಾರ್ಟ್ ಸ್ಟ್ರೆಚಿಂಗ್ ಅಲ್ಲಿರೋಂಥ ಮಸಲ್ಸ್ನ. ಯೂಶಲಾಗಿ ಹಂಗೇನೇ ಮಾಡೋದು. ಸೊ ನೀವು ಏನಾದರೂ ನಮ್ಮ ಶೋಲ್ಡರ್ ನೋಡಿದರೆ ಶೋಲ್ಡರ್ ಜಾಯಿಂಟ್ ಎಲ್ಲನೂ ಮೂವ್ ಮಾಡಿದ್ರಿ, ಅದಾದಮೇಲೆ ಅದ್ರ ಹತ್ರ ಇದ್ದಿದ್ದಂಥ ಮಸಲ್ಸ್ ಎಲ್ಲ ಸ್ಟ್ರೆಚ್ ಮಾಡಿದ್ರಿ ನಾವು. ಓಕೆ, ಸೊ ಅದೇ ರೀತಿ ಇವಾಗ ಹಿಪ್ಸ್ ಏನು ಮಾಡಿದ್ರಲ್ಲ, ಹಿಪ್ಸು ಕೂಡ ಹಂಗೆ ಹಿಪ್ಸ್ ಜಾಯಿಂಟ್ನ ರಿಲ್ಯಾಕ್ಸ್ ಮಾಡಿದ್ರೆ ಅದಾದ ನಂತರ ನಾವು ಸ್ಟ್ರೆಚಿಂಗ್ ಮಾಡ್ತೀವಿ. ಸೊ ಸ್ಟ್ರೆಚಿಂಗ್ ಒಳಗಡೆ ಆ್ಯಕ್ಚುಲಾಗಿ ಫಸ್ಟ್ ಬಂದ್ಬಿಟ್ಟು ಬ್ಯಾಲೆನ್ಸಿಂಗ್ ಸ್ಟ್ರೆಚಿಂಗ್, ಒಂದು ಸ್ವಲ್ಪ ಕ್ವಾಡ್ಸ್ಗೆ ಮತ್ತು ಹ್ಯಾಮ್ಸ್ಟ್ರಿಂಗ್ಗೆ ಆ್ಯಕ್ಚುಲಾಗಿ. ಸೊ ಎಸ್ಪೆಷಲಿ ಕ್ವಾಡ್ಸ್ ಮಾಡ್ತಿರ್ಬೇಕಂದ್ರೆ ಆದಷ್ಟು ಒಂದು ವಾಲ್ ಸಪೋರ್ಟ್ ಇಟ್ಕೊಂಡು ಈ ರೀತಿ ನಿಮ್ಮ ಕಾಲನ್ನ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ, ಎಳೀರಿ ಕಾಲನ್ನ ಹೋಲ್ಡ್ ಮಾಡಿ. ಅಕಸ್ಮಾತ್ ನಿಮ್ಗೆ ಬ್ಯಾಲೆನ್ಸ್ ಸಿಗ್ತಿಲ್ಲ ಅಂತಂದರೆ ಯಾವುದೋ ಒಂದು ವಾಲ್ ಸಪೋರ್ಟ್ ತೊಗೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು, ನಿಜವಾಗ್ಲೂ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಅಕಸ್ಮಾತ್ ಹಿಂಗೆ ಎಳಿತಾನು ನಿಮಗೆ ಫೀಲ್ ಆಗ್ತಿಲ್ಲ ಅಂತಂದರೆ ಸ್ಲೈಟಾಗಿ ಒಂದು ಸ್ವಲ್ಪ ಮುಂದೆಗಡೆ ಲೀನ್ ಆಗ್ತಾ ಒಂದು ಸ್ವಲ್ಪ ಕಾಲನ್ನ ಹಿಂದೆಗಡೆ ಸ್ಟ್ರೆಚ್ ಮಾಡಿ. ಇನ್ನೂ ಹೇಳಿದಷ್ಟು ತುಂಬಾ ಸ್ಟ್ರೆಚಿಂಗ್ ಫೀಲ್ ಆಗುತ್ತೆ. ಓಕೆ, ಅದಾದ ನಂತರ ನಿಮ್ಮದು ನಾರ್ಮಲ್ ಹ್ಯಾಮ್ಸ್ಟ್ರಿಂಗ್ಸ್ಗೆ ಜಸ್ಟ್ ಮುಂದೆಗಡೆ ನಾವೇನು ಬೆಂಡ್ ಮಾಡಿ ನಮ್ಮ ಕಾಲನ್ನ ಟಚ್ ಮಾಡ್ತೀವಲ್ಲ, ಸೊ ಅದೇ ರೀತಿ ಕಾಲನ್ನ ಟಚ್ ಮಾಡ್ತಾ ಹಂಗೇನೆ ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಿ ಅಷ್ಟೇನೆ. ಅದಾದಮೇಲೆ ಇದು ಮಾಡ್ತಿರ್ಬೇಕಂದ್ರೆ ಕತ್ನ ಆದಷ್ಟು ಮುಂದೆ ನೋಡೋದಲ್ಲ, ಕೆಳಗೆ ನೋಡೋದಲ್ಲ, ಆದಷ್ಟು ನೆಕ್ನ ರಿಲ್ಯಾಕ್ಸ್ ಮಾಡಿಬಿಡಿ. ಸೊ ರಿಲ್ಯಾಕ್ಸ್ ಮಾಡೋದಿನ ನಿಜವಾಗ್ಲೂ ಇನ್ನೂ ಚೆನ್ನಾಗಿರೋಂಥ ಸ್ಟ್ರೆಚ್ ಸಿಗುತ್ತೆ. ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಕಂಪ್ಲೀಟಾಗಿ ಹಿಂದೆಗಡೆ ಇರೋಂಥ ಮಸಲ್ಸ್ ಎಲ್ಲನೂ ಕಂಪ್ಲೀಟಾಗಿ ಸ್ಟ್ರೆಚ್ ಆಗುತ್ತೆ. ಅದಾದಮೇಲೆ ಲೈಟಿಗೆ ಒಂದು ಸ್ವಲ್ಪ ನೀ ರೊಟೇಷನ್ಸ್ ಎಷ್ಟೊಂದು ಜನ ಮಾಡೋದಿಲ್ಲ, ನೀರು ಸರ್ಕಲ್ಸ್ ಎಲ್ಲನೂ. ಸೊ ನೀ ಸರ್ಕಲ್ಸ್ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ನೀ ಮೊಬಿಲಿಟಿ ಮತ್ತು ಆ್ಯಂಕಲ್ ಮೊಬಿಲಿಟಿ ಎರಡೂ ಚೆನ್ನಾಗಾಗುತ್ತೆ. ಸೊ ಆದಷ್ಟು ನೀಸ್ನ ಎರಡೂ ಹತ್ರ ಇಟ್ಕೊಂಡು ಜಸ್ಟ್ ಒಂದು ಚಿಕ್ಕ ಸರ್ಕಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಕ್ಲಾಕ್ ವೈಸ್ ಒಂದು 5-10 ಸರ್ಕಲ್ಲು, ಅದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಒಂದು 5-10 ಸರ್ಕಲ್ಲು. ಅದಾದಮೇಲೆ ಇನ್ನು ಮಿಕ್ಕಿರೋಂಥ ಒಂದೇ ಒಂದು ಜಾಯಿಂಟ್ ಯಾವುದು ಅಂದರೆ ಆ್ಯಂಕಲ್. ಸೊ ಆ್ಯಂಕಲ್ ಎರಡು ರೀತಿ ಸ್ಟ್ರೆಚ್ ಮಾಡ್ಬೋದು. ಒಂದು ಟೋನ ಟುವರ್ಡ್ಸ್ ದ ಗ್ರೌಂಡ್ ಪಾಯಿಂಟ್ ಮಾಡಿ ಇಟ್ಬಿಟ್ಟು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನೀವು ರೊಟೇಷನ್ ಮಾಡ್ಬೋದು. ಇಲ್ಲ ಅಂತಂದರೆ ಹಿಂಗೇನೆ ಒಂದೇ ಕಾಲೊಳಗಡೆ ಬ್ಯಾಲೆನ್ಸ್ ಮಾಡ್ತಾ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡೂ ರೊಟೇಷನ್ ಮಾಡಿ ಯು ವಿಲ್ ಫಿನಿಶ್ ದ ವರ್ಕೌಟ್. ಅಂದರೆ ನಿಮ್ಮ ವಾರ್ಮಪ್ ಏನಿದೆ ಅದನ್ನು ಫಿನಿಶ್ ಮಾಡಿ ಯು ವಿಲ್ ಬಿ ಸ್ಟಾರ್ಟಿಂಗ್ ಯುವರ್ ವರ್ಕೌಟ್. ಸೊ ಇದು ಬಂದ್ಬಿಟ್ಟು ನಂದು ಸಿಂಪಲ್ ಅಷ್ಟೇನೆ. ನಾನು ವಾರ್ಮಪ್ ಮಾಡಿ ಸ್ಟ್ರೆಚಿಂಗ್ ಮಾಡೋಷ್ಟರೊಳಗಡೆ
ಆಲ್ಮೋಸ್ಟ್ ಲೈಕ್ 15 to 20 ಮಿನಿಟ್ಸ್ ಆಗೋಗಿರುತ್ತೆ. ಎಷ್ಟೊಂದು ಜನ ಬಂದು ಆಲ್ಮೋಸ್ಟ್ ಒಂದು 2-3 ಎಕ್ಸಸೈಸ್ ಮಾಡಿ ಮುಗಿಸಿರ್ತಾರೆ, ಬಟ್ ಐ ಆಮ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನಾನೇನಾದರೂ ಲಾಂಜಿಟಿವಿಟಿ, ನಾನು ತುಂಬ ಜಾಸ್ತಿ ವರ್ಷವರೆಗೂ ಜಿಮ್ ಒಳಗಡೆ ನಾನು ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ನಿಮಗೂ ಹಂಗೆ ಅನ್ನಿಸ್ತಿದೆ ಅಂತಂದರೆ ದಯವಿಟ್ಟು ಈ ರೊಟೀನೆಲ್ಲ ಫಾಲೋ ಮಾಡಿ. ಚಿಕ್ಕ ಚಿಕ್ಕ ಚೇಂಜಸ್ ಅಷ್ಟೇ, ಬಟ್ ನಿಜವಾಗ್ಲೂ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಇರುತ್ತೆ. ಏನಕ್ಕಂತಂದರೆ ನೆಕ್ಸ್ಟು ನೀವು ಜಸ್ಟ್ ಹೋಗಿ ಒಂದು ಸ್ವಲ್ಪ ಎಲ್ಲದಕ್ಕೂ ಒಂದು ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ಸ್ ಒಂದು ಚಿಕ್ಕದಾಗಿ ಫಂಡಮೆಂಟಲ್ಸ್ ಫಸ್ಟ್ ಫಾರ್ಮ್ ಮಾಡಬೇಕು, ಅದಾದಮೇಲೆ ಲೈಟ್ ವೆಯ್ಟಿಂದ ಸ್ಟಾರ್ಟ್ ಮಾಡಬೇಕು. ಲೈಟ್ ವೆಯ್ಟಿಂದ ನೀವು ನೋಡಿ ಪಾಶ್ಚರೆಲ್ಲ ಅನಾಲಿಸಿಸ್ ಮಾಡಿ ಪಾಶ್ಚರೆಲ್ಲ ಕರೆಕ್ಟ್ ಮಾಡ್ಕೊಬೇಕು. ಪಾಶ್ಚರ್ ಕರೆಕ್ಟ್ ಆದ ನಂತರ ನೆಕ್ಸ್ಟ್ ನೀವು ಹೋಗಿ ಒಂದು ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಮಾಡಬೇಕು, ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಬೇಕು. ಅದಾದಮೇಲೆ ಪಿರಿಯಡೈಸೇಷನ್ ಮಾಡಿ ನೀವು ನಿಮ್ಮ ವರ್ಕೌಟ್ ಏನಿದೆ, ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಅದಾದ ನಂತರ ಹಂಗೇನೇ ಮೂವ್ ಆಗ್ತಾ ಇರಬೇಕು. ಅದನ್ನು ಬಿಟ್ಟು ಫಂಡಮೆಂಟಲ್ಸೇ ಗೊತ್ತಿಲ್ಲ, ಬೇಸಿಕ್ಸ್ ಗೊತ್ತಿಲ್ಲ, ನಮಗೆ ಸ್ಟ್ರೆಚಿಂಗ್ ನಾನು ಮಾಡೋದಿಲ್ಲ, ವಾರ್ಮಪ್ ಕೂಡ ಮಾಡೋದಿಲ್ಲ, ಡೈರೆಕ್ಟಾಗಿ ಹೋಗ್ಬಿಟ್ಟು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನೀವೇನಾದರೂ ಲಾಂಜಿಟಿವಿಟಿ ಮೇಲೆ ಜಾಸ್ತಿ ದಿನ ಮಾಡಬೇಕು ಜಿಮ್ಮಲ್ಲಿ ಕೂಡ ವರ್ಕೌಟ್ ಅಂದ್ಕೊಂಡಿದ್ದೀರಾ ಅಂತಂದರೆ. ಸೊ ಐ ಹೋಪ್ ಯು ಗಾಟ್ ದ ಇನ್ಫಾರ್ಮೇಷನ್. ಈ ಸ್ಟ್ರೆಚಿಂಗ್ ವೀಡಿಯೋನ ಎಷ್ಟೊಂದು ಜನ ಕೇಳ್ತಿದ್ರು, ನಾನು ಮುಂಚೆನೂ ಮಾಡಿದೆ ಬಟ್ ಪೋಸ್ಟ್ ಮಾಡಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಕೋಗ್ಬೇಡಿ. ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್, ಟೇಕ್ ಕೇರ್, ಲವ್ ಯು, ಬೈ.